ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಸವರಾಕಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯುವರಾಜ್ ಸಿಂಗ್ನ ನೆಚ್ಚಿನ ನಾಯಕ ಯಾರು ಅಂತ ನೋಡ್ಕೊಂಬರೋಣ. ನೀವು ಅಂದ್ಕೊಂಡಿರ್ಬೋದು ಧೋನಿ ಅಥವಾ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅಂತ ತಿಳ್ಕೊಂಡಿರ್ಬೋದು. ಈ ಮೂವರು ಆಟಗಾರರು ಅಲ್ವೇ ಅಲ್ವಾ? ಫ್ರೆಂಡ್ಸ್, ಯುವರಾಜ್ ಸಿಂಗ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 2011ರಲ್ಲೇ ಕಂಟಿನ್ಯೂ ಆಗಿ 6 6 ಅನ್ನು ಹೊಡೆದು ಸಾರ್ವಕಾಲಿಕ ದಾಖಲೆಯನ್ನು ಮಾಡಿದ ಶ್ರೇಷ್ಠ ಆಟಗಾರ ಇವರು. ಫ್ರೆಂಡ್ಸ್, ಯುವರಾಜ್ ಸಿಂಗ್ ಅವರು ಮೈದಾನದ ಒಳಗೆ ಮಾತ್ರ ಅಲ್ಲದೆ ಮೈದಾನದ ಹೊರಗೂ ಕೂಡ ನೇರ ಖಡಕ್ ಹೇಳಿಕೆಗಳಿಂದ ಆಗಾಗ ಸುದ್ದಿಯಲ್ಲಿರುತ್ತಾರೆ. ಫ್ರೆಂಡ್ಸ್, ಯುವರಾಜ್ ಸಿಂಗ್ ಅವರು ತಮಗನಿಸಿದ್ದನ್ನು ಹೇಳಲು ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ನೇರ ಮಾತುಗಳಿಂದನೇ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ಸದ್ಯ ಯುವರಾಜ್ ಸಿಂಗ್ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ತಾವು ಕಂಡಂತಹ ಅತ್ಯುತ್ತಮ ನಾಯಕ ಯಾರು ಎಂಬುದನ್ನು ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ. ಫ್ರೆಂಡ್ಸ್, ನೀವು ಕೂಡ ಯೋಚಿಸ್ತಾ ಇರ್ಬೋದು, ಯುವರಾಜ್ ಸಿಂಗ್ ಹೆಸರಿಸಿರುವ ಅತ್ಯುತ್ತಮ ನಾಯಕ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸದ್ಯ ಯುವರಾಜ್ ಸಿಂಗ್ ಆಯ್ಕೆ ಮಾಡಿರುವ ಅತ್ಯುತ್ತಮ ನಾಯಕರ ಪಟ್ಟಿಯಲ್ಲಿ 3 ICC ಟ್ರೋಫಿಯನ್ನು ಗೆಲ್ಲಿಸಿರುವ ಧೋನಿ ಅಂತೂ ಅಲ್ಲವೇ ಅಲ್ಲ. 3 ಮಾದರಿಯಲ್ಲಿಯೂ ತಂಡವನ್ನು ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದ ವಿರಾಟ್ ಕೊಹ್ಲಿಯೂ ಅಲ್ಲ. ಸದ್ಯ 2024ರ T20 ವಿಶ್ವಕಪ್ ಗೆದ್ದಿರುವ ರೋಹಿತ್ ಶರ್ಮಾ ಕೂಡ ಅಲ್ಲ. ಯುವರಾಜ್ ಸಿಂಗ್ ಅವರು ರಾಹುಲ್ ದ್ರಾವಿಡ್ ಹಾಗೂ ಮಹೇಂದ್ರ ಸಿಂಗ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಆಡಿದ್ದಾರೆ. ಆದರೆ ಈ 3 ನಾಯಕರನ್ನು ಬಿಟ್ಟು ಉತ್ತಮ ನಾಯಕ ಯಾರು ಎಂಬುದನ್ನು ಬೇರೆ ನಾಯಕನನ್ನು ಆಯ್ಕೆ ಮಾಡಿರುವುದು ಆಶ್ಚರ್ಯ ಉಂಟು ಮಾಡಿದೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಯುವರಾಜ್ ಸಿಂಗ್ ಅವರಿಗೆ ಗಂಗೂಲಿ, ಧೋನಿ, ದ್ರಾವಿಡ್ 3ರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಇವರಲ್ಲಿ ನಿಮ್ಮ ಅತ್ಯುತ್ತಮ ನಾಯಕ ಯಾರು ಎಂದು ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ಯುವರಾಜ್ ಸಿಂಗ್ ಅವರು, ನಾನು ಗಂಗೂಲಿ, ಧೋನಿ ಸೇರಿ ಹಲವರ ನಾಯಕತ್ವದಲ್ಲಿ ದೇಶಕ್ಕಾಗಿ ಆಡಿದ್ದೇನೆ. ಆದರೆ ನನ್ನ ಕ್ರಿಕೆಟ್ ಕರಿಯರ್ ಆರಂಭಿಸಿದ ಗಂಗೂಲಿ ಅವರು ನನ್ನ ನೆಚ್ಚಿನ ನಾಯಕ ಎಂದು ಸ್ಪಷ್ಟನೆಯನ್ನು ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ನೀವೇ ಮೊದಲು ಪಡೆದುಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.